ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಸರ್ಕಾರದಿಂದ ಒಂದು ಗಿಫ್ಟ್ ಇದೆ. ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಕೊನೆಗೂ ಜಮೆ ಮಾಡ್ತಿದ್ದಾರೆ. ಮೇ ತಿಂಗಳಲ್ಲಿ ಕೊನೆಯದಾಗಿ ಗೃಹಲಕ್ಷ್ಮಿ ಹಣ ಬಂದಿತ್ತು. ಸಾಕಷ್ಟು ಬಾರಿ ಇದ್ರ ಬಗ್ಗೆ ಯಾವಾಗ ಬರುತ್ತೆ ಅನ್ನೋ ಇನ್ಫಾರ್ಮೇಷನ್ ಕೂಡ ನೀಡಿದ್ರು. ಆದರೆ ಇಲ್ಲಿವರೆಗೂ ಅಮೌಂಟು ಅಧಿಕೃತವಾಗಿ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಆಗಿರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇವಲ ಇನ್ನು 8-10 ದಿನಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದರು. ನೆಕ್ಸ್ಟ್ ಪ್ರೋಸೆಸ್ ಆಗಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಕೂಡ ಲಕ್ಷ್ಮಿ ಅದೇ ಕಾರಣಕ್ಕೆ ಕ್ಯಾನ್ಸಲ್ ಆಗಲ್ಲ, ಕಂಟಿನ್ಯೂ ಮಾಡ್ತೀವಿ, ಹಣ ಬರುತ್ತೆ ಅಂತಲೇ ಹೇಳಿದರು. ಸೊ ನಾವು ಇಷ್ಟು ದಿನ ಕಾಯ್ತಿದ್ದೋ, ಇಲ್ಲಿವರೆಗೂ ಅಕೌಂಟ್ಗೆ ಅಮೌಂಟು ಬಂದಿರಲಿಲ್ಲ. ಈಗ ಅಧಿಕೃತ ಮಾಹಿತಿ ಸಿಕ್ಕಿದೆ. ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗ್ತಾ ಇದೆ. ಇವತ್ತು ಅಥವಾ ನಾಳೆ ನಿಮ್ಮ ಅಕೌಂಟ್ಗಳಿಗೆ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಕ್ರೆಡಿಟ್ ಆಗುತ್ತೆ. ಇದ್ರ ಬಗ್ಗೆ ಅಫಿಷಿಯಲ್ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ. DBTಗೂ ಅಮೌಂಟ್ ಹೋಗಿ ಈಗಾಗಲೇ ಆಲ್ರೆಡಿ ಅಮೌಂಟ್ ಕೂಡ ಪುಷ್ ಆಗಿದೆ. ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ನ್ಯೂಸ್ ಪೇಪರಲ್ಲಿ ಸಿಕ್ಕಿದೆ. ಜೂನ್ ತಿಂಗಳದ್ದು ಗೃಹಲಕ್ಷ್ಮಿ ಹಣ ಬರಬೇಕಿತ್ತು ಅಲ್ವಾ, ಈಗಾಗಲೇ ಅದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದನೇ ಅಂದರೆ ಸೋಮವಾರದಿಂದನೇ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಪ್ರೋಸೆಸ್ಗಳು ಸ್ಟಾರ್ಟ್ ಆಗಿದೆ. 2-3 ದಿನಗಳಲ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ನಿನ್ನೆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂದರೆ ಇವತ್ತು 2ನೇ ದಿನ, ನಾಳೆ 3ನೇ ದಿನ. ಇವತ್ತು ಮತ್ತು ನಾಳೆ ನಿಮಗೆ ಹಣ ಕ್ರೆಡಿಟ್ ಆಗುತ್ತೆ. ಮೊದಲನೇ ಹಂತದಲ್ಲಿ 26,65,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟು 2,000 ರೂಪಾಯಿ ಬರುತ್ತೆ. ಅದಾದಮೇಲೆ ನಿಮಗೆ ಬಾಕಿ ಉಳಿದಂತಹ ಜಿಲ್ಲೆಗಳಿಗೆ 10ನೇ ತಾರೀಕು ಒಳಗಡೆ ಅಂದರೆ ಶನಿವಾರದ ಒಳಗಡೆ ನಿಮಗೆ ಅಮೌಂಟು ಕ್ಲಿಯರ್ ಆಗುತ್ತೆ. ಮೊದಲನೇ ಹಂತದಲ್ಲಿ ಅಂದರೆ 26,65,000 ಮಹಿಳೆಯರು ಏನಿದ್ದಾರೆ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಮಾಡೋದಕ್ಕೆ 533 ಕೋಟಿನ ಪಾವತಿ ಮಾಡಿದಾರಂತೆ. ಅದು ಆಲ್ರೆಡಿ DBTಗೂ ಪುಷ್ ಆಗಿರುತ್ತೆ. ಬುಧವಾರದ ಒಳಗಡೆ, ನಾಳೆ ಒಳಗಡೆ ನಿಮಗೆ 26,65,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟು ಜಮೆ ಆಗುತ್ತೆ. ಕೇವಲ ಒಂದು ತಿಂಗಳದ್ದು, ಜೂನ್ ತಿಂಗಳದ್ದು ಮಾತ್ರ ನಿಮಗೆ ಅಮೌಂಟು ಜಮೆ ಆಗುತ್ತೆ. ಜುಲೈದು ಇನ್ನೂ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಜುಲೈ ಯಾವಾಗ ಬರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಪ್ರಸ್ತುತವಾಗಿ ಜೂನ್ ತಿಂಗಳದ್ದು 1 ತಿಂಗಳ ಹಣ ನಿಮಗೆ ಇವತ್ತು ಅಥವಾ ನಾಳೆ ಜಮೆ ಆಗುತ್ತೆ. ಈ ವಿಡಿಯೋ ನೋಡ್ತೀರಾ ಯಾರಿಗಾದರೂ ಗೃಹಲಕ್ಷ್ಮಿ ಅಮೌಂಟು ಈಗಾಗಲೇ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅಂತ. ಇನ್ ಕೇಸ್ ಬಂದಿಲ್ಲ ಅಂದರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ. ನಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಆಗಲಿ. ಹಾಗೆ ನೋಡೋದಾದರೆ ಇನ್ನೊಂದು, ಒಟ್ಟು ಅಪ್ಲಿಕೇಶನ್ ಹಾಕಿರೋರು 1,25,00,000ಕ್ಕಿಂತ ಜಾಸ್ತಿ ಜನ. ಮೊದಲನೇ ಹಂತದಲ್ಲಿ 26 ಲಕ್ಷಕ್ಕೆ ಮಾತ್ರ ಬಿಡುಗಡೆ ಮಾಡ್ತಿದ್ದಾರೆ. ಉಳಿದ 1 ಲಕ್ಷ ಜನಕ್ಕೆ ಯಾವಾಗ ಬರ್ಬೋದು ಅನ್ನೋ ಮಾಹಿತಿ ನೋಡೋದಾದರೆ, ಮೊದಲನೇ ಹಂತದಲ್ಲಿ ಆದಮೇಲೆ 2ನೇ ಹಂತ, 3ನೇ ಹಂತ, 4ನೇ ಹಂತ ಈ ರೀತಿಯಾಗಿ ಅಮೌಂಟು ರಿಲೀಸ್ ಆಗುತ್ತೆ. ಒಟ್ಟಾರೆಯಾಗಿ 1,20,00,000 ಜನಕ್ಕೆ ಅಮೌಂಟು ನಾವು ಹಾಕಬೇಕು ಅಂದರೆ ಅಷ್ಟು ಒಟ್ಟಿಗೆ ಹಾಕೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಡೈಲಿ ಒಂದಷ್ಟು ಲಕ್ಷ ಜನಕ್ಕೆ ಅಮೌಂಟ್ನ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಬಾಕಿ ಉಳಿದವ್ರಿಗೂ ಅಮೌಂಟು ಬರುತ್ತೆ. ನೆಕ್ಸ್ಟ್ ಬಂದು ಆಗಸ್ಟ್ ಮಂತಿನ ಅಮೌಂಟ್ ಕೂಡ ಪೆಂಡಿಂಗ್ ಉಳ್ಕೊಂಡಿದೆ. ಈಗಾಗಲೇ ನಮಗೆ ಆಗಸ್ಟ್ ನಡೀತಾ ಇದೆ. ಜೂನ್ ಮತ್ತು ಜುಲೈ, ಆಗಸ್ಟ್ 3 ತಿಂಗಳದ್ದು ಅಮೌಂಟ್ ಬರಬೇಕಿತ್ತು. ಈಗ ಜೂನ್ ಮಂತದ್ದು ಮಾತ್ರ ಕೊಡ್ತಿದ್ದಾರೆ. ಜುಲೈದು ಮತ್ತು ಆಗಸ್ಟು ಯಾವಾಗ ಕೊಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ನಿಮಗೆ ಗೃಹಲಕ್ಷ್ಮಿ ಅಮೌಂಟು ಜೂನ್ ತಿಂಗಳದ್ದು ಇವತ್ತು ಅಥವಾ ನಾಳೆ ಕ್ರೆಡಿಟ್ ಆಗುತ್ತೆ. ಯಾರಿಗಾದರೂ ಕ್ರೆಡಿಟ್ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದು ನಿಮಗೆ ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.